ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಶ್ರೀಕಾಂತ್. ಭಾಳ ದಿನದ ನಂತರ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆನಲ್ಲಿ ಬರ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಗ್ರಹಾರ ತಾಂಡ್ಯ ಅಂತಕ್ಕಂಥ ಒಂದು ಗ್ರಾಮದಿಂದ ನೀವೇ ನೋಡ್ತಾ ಇದ್ದೀರಾ, ಅಡಿಕೆ ತೋಟದಲ್ಲಿ ಇದ್ದೀನಿ. ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸ್ಪಷ್ಟತೆ ಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೆ ಮುಂಚೆ ಯಾರ ತೋಟಕ್ಕೆ ಬಂದಿದ್ದೀವಿ, ರೈತರು ಯಾರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಸರ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ವೆಂಕಟೇಶ್. ಸರಿ. ಸೊ ಮೂಲತಃ ಕೃಷಿಕರ? ಹೌದು ಸರ್. ಅಚ್ಚಾ, ಎಷ್ಟು ಅಡಿಕೆ ಗಿಡ ಇದೆ ನಿಮ್ದು? ಒಟ್ಟು ನಮ್ದೊಂದು 700-800 ಗಿಡ ಇದೆ. 700-800 ಗಿಡ ಇದೆ. ಸೊ ಎಷ್ಟು ವರ್ಷದ ಗಿಡಗಳು? ಇದು 20-22 ವರ್ಷದ ಗಿಡ ಸರ್. ಸರಿ. ಸೊ ನೀವು ಯಾವ ಪದ್ಧತಿನ ಅಳವಡಿಸ್ಕೊಂಡು ನೀವು ಈ ಕೆಲಸನ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಕೃಷಿ ನಾವು ಮಾಡ್ಬೇಕಾದ್ರೆ ನೀವು ಯಾವ ತರಹದ ಗೊಬ್ಬರ ನಿರ್ವಹಣೆ ಏನ್ ಮಾಡ್ತಾ ಇದ್ದೀರಾ, ಏನ್ ಕೊಡ್ತಾ ಇದ್ದೀರಾ? ಸ್ವಲ್ಪ ಭೂಮಿಗೆ ಅದನ್ನ ತಿಳಿಸಿ ನಮ್ಮ ರೈತರಿಗೆ. ಸರ್, 2 ವರ್ಷ 3 ವರ್ಷಕ್ಕೊಂದ್ಸಲ ತಿಪ್ಪೆ ಗೊಬ್ಬರ ಕೊಡ್ತೀವಿ, ಇಲ್ಲ ಕುರಿ ಗೊಬ್ಬರ. ಅದ್ ಬಿಟ್ರೆ ರಾಸಾಯನಿಕ ಸರ್. ರಾಸಾಯನಿಕ ಗೊಬ್ಬರ ವರ್ಷಕ್ಕೆ ಎಷ್ಟು ಸತಿ ಕೊಡ್ತೀರಾ? 2-3 ಸಲ. 2-3 ಸಲ ಕೊಡ್ತಾ ಇದ್ದೀರಾ. ಸೊ ಇವತ್ತು ನಮ್ಮನ್ನ ನೀವು ಕರೆಸ್ಕೊಂಡಿದ್ದ ಉದ್ದೇಶ ಏನು? ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆ ಸರ್. ಕರೆಕ್ಟಾ? ಮಣ್ಣು ಪರೀಕ್ಷೆಗೋಸ್ಕರ ಕರ್ಸ್ಕೊಂಡು. ಮಣ್ಣು ಪರೀಕ್ಷೆ ಆಯ್ತು ಸರ್. ಏನನ್ನ ನಿಮ್ಮ ಮಣ್ಣು ಪರೀಕ್ಷೆನಲ್ಲಿ ಏನಂತ ಬಂತು? ಮಣ್ಣು ಪರೀಕ್ಷೆಯಲ್ಲಿ ಸರ್ ಪೊಟ್ಟಾಸು NPK ಎಲ್ಲ ಜಾಸ್ತಿ ಇದೆ, ಓವರ್ ಆಗಿದೆ ಅಂತ. ಎಷ್ಟು ಓವರ್ ಆಗಿದೆ? ಎಲ್ಲ ಮಾಮೂಲಿಕ್ಕಿಂತನೂ ಡಬಲ್ ಜಾಸ್ತಿ ಆಗಿದೆ ಇದೆ. ಕರೆಕ್ಟಾ? ಈಗ ಎಲ್ಲ ಚೆನ್ನಾಗಿದೆ, ಪೊಟ್ಯಾಶ್ ಎಲ್ಲ ಕೊಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ. ನಮ್ಮನ್ನು ಕರ್ಸ್ಕೊಂಡಿದ್ದ ಉದ್ದೇಶ ಏನು? ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಾಗಿತ್ತು? ನಾನು ರಾಸಾಯನಿಕ ಬಳಸೋದು ಬೇಡ ಅಂತ ಕರೆಸಿದ್ದೀನಿ. ಒಂದು. ಎರಡನೇದು ನಿಮ್ಮ ತೋಟದ ಕಂಡೀಷನ್. ಅದೇ ನಿಮಗೆ ಹೇಳಿದ್ನಲ್ಲ ಸರ್. ಅಲ್ಲ, ನನಗಲ್ಲ, ಇಲ್ಲಿ ರೈತರಿಗೆ ಹೇಳಿ ಏನಾಗಿತ್ತು ಅಂತ. ಅದೇ ಗಿಡ ಸರ್, ಅದೇ ನಿಮಗೆ ತೋರಿಸಿಲ್ಲ, ಈ ಇಡ್ಗುಂಡಿ ರೋಗ, ಆಮೇಲೆ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ ಅಂತ. ಏನ್ ಬೆಳೆ ಹೇಳ್ಕೊಳ್ಳೋ ಅಂತ ಬೆಳೆ ಏನಲ್ಲ, ಅದರಿಂದ. ಆಮೇಲೆ ಮಣ್ಣಿನ ಕಂಡೀಷನ್ ಹೇಗೆ? ಎರೆಹುಳುಗಳ ಸಂಖ್ಯೆ ಎಷ್ಟು? ಎರೆಹುಳು ಕಮ್ಮಿ ಇದೆ ಸರ್. ಇಲ್ಲ, ಬಹಳ ಕಮ್ಮಿ. ಮಣ್ಣು ಹೇಗಿದೆ ನೋಡ್ಲಿಕ್ಕೆ? ಮಣ್ಣು ಮುಟ್ಟಿದ್ರೆ ಗಟ್ಟಿ ಇದೆಯಾ? ಗಟ್ಟಿ ಇದೆ. ನೀರು ಸುಲಭವಾಗಿ ಇಂಗ್ತಾ ಇತ್ತಾ? ಸುಲಭವಾಗಿ ಅಂದ್ರೆ ಸರ್ ಹಿಂಕೊಳತ್ತೆ, ಆದ್ರೆ ಕಷ್ಟ. ನಿಲ್ಲುತ್ತೆ ಸ್ವಲ್ಪ ನಿಲ್ಲುತ್ತೆ. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಎಲ್ಲಾ ರಾಸಾಯನಿಕ ಗೊಬ್ಬರ ಎಲ್ಲಾನು ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಆದ್ರೂ ನಿಮ್ಮ ಗಿಡ ನಿಮ್ಗೆ ಸಮಾಧಾನ ಇಲ್ಲ, ಇಳುವರಿ ಸಮಾಧಾನ ಇಲ್ಲ, ಹಿಡ್ಮುಂಡಿಗೆ ರೋಗ ಅಂತ ಹೇಳಿದ್ರಿ, ಗಣ್ಣೆಲ್ಲ ಕ್ರಾಸ್ ಆಗ್ತಾ ಇದೆಯಾ? ಗಣ್ಣೆಲ್ಲ ಕ್ರಾಸ್ ಆಗ್ತಾ ಇದೆ. ಕರೆಕ್ಟ್. ಈ ತರ ಸಮಸ್ಯೆಗಳಿದೆ. ಹಾಗಂತ ಹೇಳಿ ನೀವೇನ್ ಮಾಡಿದ್ರಿ? ಪರೀಕ್ಷೆಗೆ ನಮ್ಮನ್ನ ಕರ್ಸ್ಕೊಂಡ್ರಿ. ಸೊ ಪರೀಕ್ಷೆಗೆ ಕರೆಸ್ಕೊಂಡಾಗ ಏನು ಅಂತಕ್ಕಂಥದ್ದು ಕೂಡ ನೋಡೋಣ ಅಂತ ಹೇಳಿ ಕರ್ಸ್ಕೊಂಡು